ನೀ ಪೂಜೆ ಮಾಡ್ಕೊ. ಮಂತ್ರಗಿಂತ್ರ ಆಮೇಲೆ ಕಲಿಯಕತ್ತಿ, ಮೊದಲು ಪೂಜೆ ಹೆಂಗೆ ಮಾಡ್ಕೋಬೇಕು ಅದನ್ನು ಕಲಿ. ಹ್ಞೂ ರೀ ಮುತ್ತೇರಿ ಹತ್ತು ಅಂದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆಗೆ ಕೂತ್ಯಾನ. ಅವನು ಬಂದು ಇದ್ರಿಗೆ ಕೂತ, ನಾನು ನೀರು ಹಾಕಿದೆ, ಅವನು ನೀರು ಹಾಕದ, ನಾನು ವಿಭೂತಿ ಹಚ್ಚಿದೆ, ಅವನು ವಿಭೂತಿ ಹಚ್ಚದ, ನಾನು ಹೂವು ಪತ್ರಿ ಏರಿಸಿದೆ, ತಾನು ಹೂವು ಪತ್ರಿ ಏರಿಸದ. ಇಷ್ಟೆಲ್ಲ ಆಗೋದ್ರಾಗ ಅಲ್ಲಿ ಏನಾಯಿತು, ಇದ್ರ ಸಮಯ ಇತ್ತಲ್ಲ, ದೀಪ ಆರ್ತು. ಗಾಳಿಗಿಂದ ಸಮಯ ಶಾಂತ ಆಯ್ತು. ಆದ ಕೂಡ ನಾನಂದೆ, ಅವ ನನಗೆ ಹೆಂಗೆ ಮಾಡ್ತೆ, ದೀಪ ಹಚ್ಚತ್ ನಾ ಅನ್ನಕತ್ತೀನಿ. ಅವ ಇದ್ರೆ ನಾ ಅಂದೆ ಹತ್ತ. ಅವ ಇದ್ರೆ ಇದ್ರಿಗೆ ಒಂದು ಹೂವು ಇತ್ತು, ಮಾಡಿದೆ. ಹೂವು ತೊಗೊಂಡು ಅದಕ್ಕೆ ತಲೆಗೆ ಹೊಡೆದು ದೀಪ ಹಚ್ಚು ಅಂದೆ. ಅಂದು ಕೂಡ ನಾವು ಆ ಕಡೆ ನೋಡೋದು ಹೂವು ಇದ್ದಿದ್ದಿಲ್ಲ. ಇದ್ರಿಗೆ ಗಂಟಿತ್ತಲ್ಲ, ಗಂಟಿತ್ತು ಹಿಂಗೆ ಮಾಡೋದು. ಇಲ್ಲಿ ಹಡಿಮೆ ಕಚ್ಚೋದು ನೋಡ್ರಿ, ಅದು ಹೊಡೆದಿದ್ದೆ. ಹೆಂಗೆ ಮಾಡ್ತೀವಿ? ಪೂಜೆ ಕಲಿಸೋದು ಭಾಳ ಹೈರಾಣ. ಇನ್ನೂ ಒಂದು ಮಾತು ಹೇಳ್ತೀನಿ, ನಾನು ನಿಮ್ಮ ಬಸವಣ್ಣವ್ರ ಬಗ್ಗೆ ಹೇಳಕತ್ತೀನಿ. ನಾನು ನಿಮಗೆ ಯಾವಾಗಿಂದ ಬಸವಣ್ಣಗಿಂದ ಮುಂಜಿ ಮಾಡೋಕ್ಕಿಂತ ತಯಾರು ಮಾಡಿದ್ರು. ಬಸವಣ್ಣಂದ ಅಪ್ಪಾಜಿ ನಂದು ಒಬ್ಬಂದೇ ಮಾಡ್ತೀರಿ ಅನ್ನೋ ಹೊತ್ತು ಕೇಳ್ದ ಮುಂಜಿ. ಅವಾಗಿಂದ ಮಾದ್ರ ಸರ್ ಅಂತಾರ, ಮತ್ತು ನೀ ಇರೋ ಒಬ್ಬನೇ ಮಗ, ಮತ್ತು ನಿಂದು ಒಬ್ಬಂದೇ ಮಾಡ್ಬೇಕಲ್ಲಪ್ಪ ಅಂದ. ಅವಾಗಿಂದ ಬಸವಣ್ಣನ ಜ್ಞಾನ ನೋಡ್ರಿ. 8 ವರ್ಷದ ಮಗನಿಗೆ ಬಸವಣ್ಣ ಅಂತಾನೆ ಅಪ್ಪಾಜಿ. ನನಗಿಂತ ಮೊದಲಂದ ನಮ್ಮ ಅಕ್ಕ ಹುಟ್ಟ್ಯಾಳಲ್ಲ ನಾಗಮ್ಮ, ಮತ್ತು ಅಕ್ಕಿಗೆ ಮುಂಜಿ ಮಾಡಿರಿ ಏನು ಅಂದ. ಅವನಿಗೇನು ಗೊತ್ತಿರಪ್ಪ ಬಸವಣ್ಣಗೆ. ಮತ್ತು ನಮ್ಮ ಅಕ್ಕ ಅದಾಳಲ್ಲ, ನನಗಿಂತಲೂ 10 ವರ್ಷದಿಂದ ದೊಡ್ಡಕ್ಕೆ ಅದಾಳೆ. ಮತ್ತು ನಮ್ಮ ಅಕ್ಕನಿಂದ ಮುಂಜಿ ಮಾಡಿರಿ ಏನಂತ ತಿಳ್ಕೊಂಡದ ಕೇಳಿದಾಗ ಮಾದ್ರ ಸರ್ ಅಂತಾರೆ, ಹುಚ್ಚು ಬಸವಣ್ಣ, ಅದು ಹೆಣ್ಮಕ್ಳಿಗೆ ಅಂದ ಮುಂಜಿ ಮಾಡೋಕ್ಕೆ ಬರಲ್ಲ. ಹೆಣ್ಮಕ್ಳಿಗೆ ಮುಂಜಿ ಮಾಡೋಕ್ಕೆಂದ ಬರಲ್ಲ, ಕೇವಲ ಪುರುಷರಿಗೆ ಮಾತ್ರ ಮುಂಜಿ ಮಾಡೋಕ್ಕೆ ಬರ್ತದೆ. ಬ್ರಾಹ್ಮಣ ಧರ್ಮದೊಳಗೆ ನಿಮಗೊಂದು ಒಂದು ಪದ್ಧತಿ ಅದ ಏನ್ರಿ, ಹೆಣ್ಮಕ್ಳಿಗೆ ಕಿವ್ಯಾಗಂದ ಹೆಂಗೆ ನಾವು ಮಂತ್ರ ಅಂತಂದು ಹೇಳ್ತೀವಲ್ಲ ಏನ್ರಿ, ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ನಾವು ಹೆಂಗಂದ ಲಿಂಗ ದೀಕ್ಷೆ ಮಾಡಿ ಕಿವ್ಯಾಗಿಂದ ಮಂತ್ರ ಹೇಳ್ತೀವಲ್ಲ, ಹಂಗೆ ಹೆಣ್ಮಕ್ಳಿಗೆ ಮಂತ್ರನೂ ಕೂಡ ಅವ್ರ ಕಿವ್ಯಾಗ ಬೀಳಬಾರ್ದತ್ತು, ಮಂತ್ರ ಮೈಲಿಗೆ ಹಾಕೋದಂತ. ಬ್ರಾಹ್ಮಣ ಧರ್ಮದೊಳಗೆ ಅವ್ರದ್ದು ಮಂತ್ರ ಇರ್ತದೆ, ನೀವು ಕೇಳಿರ್ತೀರಿ. ಇದೇ ಅನ್ನೋದು ನಿಮ್ಗೆ ನೆನಪಿಲ್ಲ ಅಟೆ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಣ, ನೀವು ಕೇಳಿರ್ತಿರಲ್ಲ, ಕ್ಯಾಸೆಟ್ಟಾಗದೆಲ್ಲ ಕೇಳಿರ್ತಿರಲ್ಲ, ಅದೇ ಮಂತ್ರ. ಅವರು ಹೆಣ್ಮಕ್ಳಿಗೆ ಕಿವ್ಯಾಗಿ ಬಿದ್ದಿನ ಮಂತ್ರದ ಮೈಲಿಗೆ ಹಾಕೋದಂತಾರೆ. ಹೆಣ್ಮಕ್ಳಿಗಂದ ಮುಂಜಿ ಮಾಡೋಂಗಿಲ್ಲ, ಹೆಣ್ಣು ಮಕ್ಕಳಿಗಂದ ಮಂತ್ರ ಉಪದೇಶ ಮಾಡೋಂಗಿಲ್ಲ. ಹೆಣ್ಣು ಮಕ್ಕಳಂದ ಯಾವುದೇ ಅಂದ ಈ ಮಂತ್ರ ಪಠಣ ವೈದಿಕ ಇವು ಯಾವ ಕೂಡ ಮಾಡುವಂಗಿಲ್ಲ. ಯಾವಾಗಿಂದ ಬಸವಣ್ಣ ಅಂದ, ಅಪ್ಪಾಜಿ ನನಗಿಂತಲೂ ದೊಡ್ಡವಳದಾಳೆ ಅಕ್ಕ, ಮತ್ತು ಅವಳಿಗೆಂದ ಲಿಂಗ ದೀಕ್ಷೆ ಇದೆ ಅಂತೀವಿ, ಮುಂಜಿ ಮಾಡೋಂಗಿಲ್ಲ, ಮಾಡಿಲ್ಲ ಅಂತೀರಿ, ಮತ್ತು ನನಗ್ಯಾಕಂದ ಮುಂಜಿ ಅಂದ. ಅದು ಹೆಣ್ಣು ಮಕ್ಕಳಿಗೆಂದ ಮುಂಜಿ ಮಾಡೋಕ್ಕೆ ಬರಲ್ಲ ಬಸವಣ್ಣ, ಕೇವಲ ಅಂದ ಪುರುಷರಿಗೆ ಮಾತ್ರ ಅದು ಮಾಡೋಕ್ಕೆ ಬರ್ತದೆ. ಅವ ಅಂದ, ಇದೇನು ಧರ್ಮ ಅಂದ ಬಸವಣ್ಣ. ವಯಸ್ಸೇಟ್ರಿ 8 ವರ್ಷದ ಮಕ್ಕಳು ಏನ್ರಿ, ನಮ್ಮ ಮಕ್ಕಳ ಜ್ಞಾನಕ್ಕೆ ಅವತ್ತಿನ ದಿನಮಾನದ ಮಕ್ಕಳ ಜ್ಞಾನಕ್ಕೆ ಅಂದ ವ್ಯತ್ಯಾಸ ಕಂಡುಕೋರಿ. ಇವತ್ತಿನ ಮಕ್ಕಳಿಗೆ ಅಂದ ಗುರು ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿಲ್ಲ. ಇನ್ನು 10 ವರ್ಷ ಆಗಿರಂಗಿಲ್ಲ, ಆಗಲೇ ಸೊಂಡೆಗೆ ಗುಟ್ಕಾ ಚೀಟ್ ಹಿಡ್ಕೊಂಡಂದ ತಿರುಗ್ಲಕತ್ತಾರಲ್ರಿ. ಅವತ್ತಿನ ದಿನಮಾನದಾಗ ನಾವು ಸಣ್ಣವರಿದ್ದಾಗ 5 ಪೈಸೆ ಕೊಟ್ಟರೆ ದೊಡ್ಡ ಖುಷಿ ನಮಗೆ. 5 ಪೈಸೆ, ಅದು 5 ಪಾಪುಡಿ ಬರ್ತಿದ್ವು. 5 ಬಟ್ಟೆಗೆ ಒಂದು ಹಾಕ್ಕೊಂಡು ತಿನ್ಕೋತ ತಿರುಗಾಡ್ತೀವಿ. ದೊಡ್ಡ ಡಿಮಾಂಡ್ ನಮ್ಗೆ. 5 ಪೈಸೆ ಕೊಟ್ಟರೆ 5 ಪಾಪುಡಿ ಬಟ್ಟೆಗೆ ಹಾಕ್ಕೊಂಡು ತಿರುಗಾಡಕತ್ರ ದೊಡ್ಡ ಡಿಮಾಂಡ್. ಅದ್ರಾಗ ಗೆಳೆಯರು ನನಗೊಂದು ಕೊಡು ಅಂತಿದ್ದು. ಒಂದು ಬಟ್ಟೆ ಪಾಪುಡಿ ಈಗ 1000 ರೂಪಾಯಿ ಮಕ್ಕಳಿಗೆ ಏನು ಇಲ್ಲ. ಈಗ ಅವಾಗ 5 ಪೈಸೆಗೆ ನಾಟಿ ಕಿಮ್ಮತ್ತಿತ್ತು ಏನ್ರಿ. ಅವತ್ತಿನ ದಿನಮಾನದಾಗಿಂದ ತಂದೆ ತಾಯಿನೂ ಕೂಡ ಅದೇ ರೀತಿಯಾಗಿ ಸಂಸ್ಕಾರ ಕೊಡ್ತಿದ್ರು. ಶಾಲೆ ಒಳಗಿನ ಮಾಸ್ತರ್ನೂ ಕೂಡ ಹಾಗೆ ಸಂಸ್ಕಾರ ಕೊಡ್ತಿದ್ರು. ಮಕ್ಕಳಿಗೆ ಅಂದ ಹೊಡಿತಿದ್ರು. ಅವತ್ತು ಯಾರು ಹೊಡೆಸ್ಕೊಂಡ್ರಲ್ಲ ಅವರೇ ದೊಡ್ಡ ವ್ಯಕ್ತಿ ಆಗ್ಯಾರ. ಈಗ ಅಪ್ಪಿತಪ್ಪಿ ಮಾಸ್ತರ್ ಹೊಡ್ಲಿಕ್ಕೆ ಹೋದ್ರೆ ಮಾಸ್ತರ್ ಮೇಲೆ ಕೇಸ್ ಮಾಡ್ಲಕತ್ತಾರ. ಕೇಸ್ ಮಾಡಕತ್ತಾರ. ಅವತ್ತಿನ ಜ್ಞಾನಿಯಲ್ಲಿ ಇವತ್ತಿನ ಜ್ಞಾನಿಯಲ್ಲಿ. 8 ವರ್ಷದ ಮಗ ಬಸವಣ್ಣ ಅಂತಾನೆ, ಅಪ್ಪಾಜಿ ಇದು ಎಂಥ ಧರ್ಮ ಹತ್ಕೊಂಡು ಕೇಳಕತ್ತ ತಂದೆಗೆ. ಅಲ್ಲ, ಹೆಣ್ಣಿಗೆಂದ ಮುಂಜಿ ಮಾಡಂಗಿಲ್ಲ, ಕೇವಲ ಅಂದ ಗಂಡಿಗೆ ಮಾತ್ರ ಮುಂಜಿ ಮಾಡ್ತಿರಲ್ಲ, ಇದು ಎಂಥ ಧರ್ಮ ಇದು? ಹೆಣ್ಣಿಗೊಂದು ಧರ್ಮ ಬೇರೆನೆ, ಗಂಡಿಗೊಂದು ಧರ್ಮ ಬೇರೆನೆ. ಇಂಥ ಧರ್ಮನ ತೆಗೆ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಂದ.
ಮಾದ್ರಸನಂತರ ಇಲ್ಲ ನೀವು ಮುಂಜಿ ಮಾಡ್ಕೊಳ್ಳೇಬೇಕು. ಅಪ್ಪಾಜಿ ಮಾಡೋದಿತ್ತು ಅಂದ್ರೆ ನಮ್ಮ ಅಕ್ಕನಿಗೂ ಮಾಡಿರಿ, ನನಗೂ ಮಾಡಿರಿ. ಒಂದು ವೇಳೆ ಈ ಮುಂಜಿನ ಮಾಡೋದೇ ಇತ್ತು ಅಂತ ತಿಳ್ಕೊಂಡ್ರೆ ನಮ್ಮ ಇಬ್ಬರಿಗೆ ಮಾಡಿರಿ, ಇಲ್ಲಾಂದ್ರೆ ಅಂದ ನಾನು ಕೂಡ ಮುಂಜಿ ಮಾಡ್ಕೊಳಂಗಿಲ್ಲ ಅಂದ. ಯಾವಾಗ ಅಂದ ಮುಂಜಿ ಮಾಡ್ಕೊಳಂಗಿಲ್ಲ ತಂದಾಗ, ಬಸವಣ್ಣ ನಾ ಈ ಬ್ರಾಹ್ಮಣ ಧರ್ಮದ ಯಾವ ಅಧ್ಯಕ್ಷ ಇರ್ತಕ್ಕಂಥವ ನಾನು. ಇವತ್ತು ನನ್ನ ಮಗನನ್ನು ಮುಂಜಿ ಮಾಡ್ಕೊಳಂಗಿಲ್ಲ ತಿಳ್ಕೊಂಡ್ರೆ ಏನ್ರಿ ನನಗೆ ಎಲ್ಲ ಬ್ರಾಹ್ಮಣ ಸಮಾಜ ನನ್ನನ್ನು ಬಯಸ್ಕರಂದು ಹಾಕ್ತದೆ. ಅದಕ್ಕೆ ನೀನು ಮುಂಜಿ ಮಾಡ್ಕೊಳ್ಳೇಬೇಕು. ಒಂದು ವೇಳೆ ಮುಂಜಿ ಒಲ್ಲೆ ತಿಳ್ಕೊಂಡ್ರೆ ನನ್ನ ಮನೆಗೆ ನಿನಗೆ ಜಾಗಿಲ್ಲ ತಿಳ್ಕೊಂಡ. ಯಾವಾಗಂದ ಬಸವಣ್ಣ ವಿಚಾರ ಮಾಡ್ತಾನೆ. ಯಾವಾಗಂದ 8 ವರ್ಷದ ಮಗ ಬಸವಣ್ಣ ಯಾವಾಗಂದ ಮುಂಜಿ ಮಾಡ್ಕೊಂಡ್ರೆ ಮಾತ್ರ ಈ ಮನೆಗಂದ ಇರ್ಲಿಕ್ಕೆಂದು ಅವಕಾಶ ಇದೆ. ಒಂದು ವೇಳೆ ಮುಂಜಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಮನೆಗಂದ ನಿನಗೆ ಜಾಗ ಇಲ್ಲ ತಿಳ್ಕೊಂಡು ತಂದು ಹೇಳಿದಾಗ ಅವಾಗಂದ ಬಸವಣ್ಣ ಅಂದ, ಅಪ್ಪಾಜಿ ನಾನು ಈ ಮನಿನೇ ಬಿಟ್ಟು ಹೋಗ್ತೇನೆ ಹೊರತಾಗಿ ಮುಂಜಿ ಮಾಡ್ಕೊಳಂಗಿಲ್ಲ ಅಂದ. ನೋಡ್ರಿ 8 ವರ್ಷದ ಮಗನಿಗೆಂದ ಎಂಥ ಜ್ಞಾನ. ಅವತ್ತಿನ ದಿನಮಾನದೊಳಗಂದ ಏನ್ರಿ ಒಂದು ಮಗುವಿಗೆಂದ ಜ್ಞಾನ ಎಂಥದ್ದು ನೀಡ್ತಿರ್ತಾರೆ. ಯಾವಾಗಂದ ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ, ಇದು ಹೆಣ್ಣ ಗಂಡ ಅನ್ನುವಂಥ ಭೇದ ಭಾವ ಮಾಡ್ತಕ್ಕಂಥ ಈ ಧರ್ಮನೇ ಬೇಕಾಗಿಲ್ಲ. ಬಸವಣ್ಣ ಏನು ಹುಡುಕ್ಲಕತ್ತ ತಿಳ್ಕೊಂಡು ಕೇಳಿದ್ರೆ ಸರ್ವರನ್ನು ಸಮಾನ ದೃಷ್ಟಿ ಒಳಗಿಂದ ಕಾಣತಕ್ಕಂಥ ಧರ್ಮ ಬೇಕು. ಹೆಣ್ಣ ಗಂಡ ಅನ್ನುವಂಥ ಭೇದ ಇಲ್ಲ ಏನ್ರಿ, ಶ್ರೀಮಂತಿಕೆ ಬಡತನ ಅನ್ನುವಂಥ ಭೇದ ಇಲ್ಲ. ಆ ಜಾತಿ ಈ ಜಾತಿ ಅನ್ನುವಂಥದ್ದಿಂದ ಮೇಲು ಕೀಳುಗಳ ಸಂಬಂಧ ಇರದೇ ಇರತಕ್ಕಂಥ ಸರ್ವರನ್ನು ಕರೆದಿಂದ ಪ್ರೀತಿ ಮಾಡ್ತಕ್ಕಂಥ ಯಾವುದಾದ್ರೂ ಕೂಡ ಧರ್ಮ ಇತ್ತು ಅಂದ್ರೆ ಅಂಥ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ತಿಳ್ಕೊಂಡು ಬಸವಣ್ಣ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ದ. ಏನ್ರಿ, ವೀರಶೈವ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ. ಅವತ್ತಿನ ದಿನಮಾನದೊಳಗೆ ಯಾವ ಜಾತಿ ಇಲ್ಲ, ಯಾವ ಕುಲಗಳಿಲ್ಲ. ನೋಡ್ರಿ 8 ವರ್ಷದ ಮಗನಿಗೆ ಎಂಥ ಜ್ಞಾನ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಇವತ್ತು ನಾವು ಲಿಂಗ ಹೆಣ್ಣು ಮಕ್ಕಳು ಕಟ್ಕೋಬೋದು, ಗಂಡಸು ಮಕ್ಕಳು ಕಟ್ಕೋಬೋದು. ಬರೀ ಲಿಂಗಾಯತರ ಕಟ್ಕೋಬೇಕು, ಬರೀ ಬಣಜಿಗರ ಕಟ್ಕೋಬೇಕು, ಬರೀ ಪಂಚಮ ಸಾಲರ ಕಟ್ಕೋಬೇಕಂತ ಅನ್ನೋದೇನಿಲ್ಲ. ಸರ್ವಧರ್ಮದವರು ಕೂಡ ಲಿಂಗ ದೀಕ್ಷೆ ಅಂತ ತೆಗೆದು ಮಾಡ್ಕೊಳಕ್ಕೆ ಬರ್ತದೆ. 12ನೇ ಶತಮಾನದಾಗ ಮಾಡ್ಕೊಂಡ್ರಲ್ರಿ. ಡೋಹಾರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಎಷ್ಟು ಮಂದ್ರಿ ಇವರೆಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತ ತೆಗೆದು ಮಾಡಿಕೊಂಡ್ರು. ಬಸವಣ್ಣ ಎಲ್ಲರ ಮನೆತನಕ್ಕೂ ಕೂಡ ಹೋಗಿಲ್ಲ, ಎಲ್ಲರನ್ನೂ ಕೂಡ ಕರ್ಕೊಂಡಿಲ್ಲ. ಯಾರು ಲಿಂಗ ತತ್ವವನ್ನು ಯಾರು ನಡೀತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಅಂತ ಕರೆದ ಹೊರತಾಗಿ ಎಲ್ಲ ಜಾತಿಯವ್ರನ್ನ ಬಂದವರಿಗೆಲ್ಲ ಒಳಗೆ ತೋಳಿಲ್ಲ. ತಿಲ್ರಿ ಅವತ್ತಿನ ದಿನಮಾನದಾಗಿಂದ ಕಟ್ಟಾಗಿತ್ತು ಅಲ್ರಿ. ಬಸವಣ್ಣನ ಮನೆತನದೊಳಗಿಂದ ಒಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಹಣಿ ಮೇಲದ ವಿಭೂತಿ, ಕೊರಳಾಗಿಂದ ಇಷ್ಟಲಿಂಗ ಇದ್ರೆ ಮಾತ್ರ ಆ ಮನೆಗಿಂದ ಪ್ರವೇಶ ಮಾಡ್ತಿದ್ರು ಹೊರತಾಗಿ ಲಿಂಗ ಇರದೇ ಇದ್ರಿಂದ ಆ ಮನೆತನದಾಗಿಂದ ಬಿಡ್ತಿದ್ದಿಲ್ಲ. ಇವತ್ತು ನಿಮ್ಮ ನೋಡ್ಲಿಕ್ಕೆ ಸಿಗ್ತದ. ಇಲ್ಲಿ ಸೊಲ್ಲಾಪುರದೊಳಗೆ ಏನ್ರಿ ಅಮ್ಮರು ಮಠ ಅದ. ಯಾರಮ್ಮರು? ಇಲ್ಲೇ ನಮ್ಮ 40 ವಾರ್ಡ್ ವೀರೇಶ್ವರ ಶರಣರ ಏನ್ರಿ ಮಗಳ ಮಠ ಅದ ಇಲ್ಲಿ ಸೊಲ್ಲಾಪುರಕ್ಕೆ. ಇವತ್ತೂ ಕೂಡ ನೀವು ಆ ಮಠದಾಗಿಂದ ಹೋಗ್ಬೇಕಾಗಿತ್ತು ಅಂದ್ರೆ ಕೊರಳಾಗ ಲಿಂಗ ಇದ್ರೆ ಮಾತ್ರ ಒಳಗೆ ಬಿಡ್ತಾರೆ. ಹಣಿ ಮೇಲಿಂದ ವಿಭೂತಿ, ಕೊರಳಾಗಿಂದ ಲಿಂಗ, ಕೊರಳಾಗಿಂದ ರುದ್ರಾಕ್ಷಿದ್ರೆ ಮಾತ್ರ ಆ ಮಠದ ಒಳಗಿಂದ ಬಿಡ್ತಾರೆ. ಅಪ್ಪಿತಪ್ಪಿ ನೀವೆಂದ ಹಾಗೆ ಮೋಸ ಮಾಡಿ ಅಂದ ಒಳಗೆ ಒಂದು ಹೋದ್ರಿ, ನೀವು ಊಟಕ್ಕೆ ಕೂತ್ರಿ ಅಂತ ತಿಳ್ಕೊಂಡಂದ್ರೆ ಬರೋಬ್ಬರಿ ಆ ಪಂಕ್ತಿಗೆ ಬರ್ತಾರೆ ಅವರು ಅಮ್ಮರು. ಬಂದು ಅಪ್ಪ ನೀವು ಲಿಂಗ ತೆಗೀರಿ, ಸ್ವತಃ ತಮ್ಮ ಕೈ ಮುಟ್ಟಿ ಅವರೆಲ್ಲ ಲಿಂಗಗಳಿಗೆ ಪೂಜೆ ಮಾಡ್ತಾರೆ. ಎಷ್ಟು ನಿಯಮಗಳ್ರಿ ಅವಾಗ. ಈ ಮಠ ಮಾನ್ಯ ಶರಣರ ಸಂತರ ಮನೆಗಳಿಗೆ ಎಲ್ಲರೂ ಕೂಡ ಯಾರು ಬೇಕಾದರೂ ಸಿಕ್ಕವರಿಂದ ಹೋಗೋದಿಲ್ಲ. ಬಸವಣ್ಣ ಕೂಡ ಸಿಕ್ಕವರಿಗೆ ಕೂಡ ಒಳಗೆ ತೊಗೊಂಡಿಲ್ಲ. ಯಾರು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ಯಾರು ಲಿಂಗ ದೀಕ್ಷೆ ಮಾಡ್ಕೊಂಡಾರೋ, ಯಾರಿಂದ ಸದಾಕಾಲದಿಂದ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊತಿರ್ತಾರೋ ಅಂಥವ್ರು ಮಾತ್ರದಿಂದ ಒಳಗೆ ಕರ್ಕೊಂಡೇ ಹೊರತಾಗಿ ಎಲ್ಲರನ್ನೂ ಕೂಡ ಒಳಗೆ ತೋಳಿಲ್ಲ. ಇದು ನಮ್ಮ ಧರ್ಮದಿಂದ ಸಿಂಬಲ್ ಇದೆ ಏನ್ರಿ. ಆಯಾ ಧರ್ಮಕ್ಕೆ ಒಂದೊಂದು ಸಿಂಬಾಲ್ಗಳದಾವಲ್ಲ, ಹಾಗೆ ನಾವು ವೀರಶೈವ ಲಿಂಗಾಯತರನ್ನು ಸಿಗಬೇಕಾಗಿತ್ತು ಅಂದ್ರೆ ನಮ್ಮ ಸಿಂಬಾಲ್ ಏನ್ರಿ ಎತ್ತುಕೊಂಡದ ಕೇಳಿದ್ರೆ ಕೊರಳಾಗಿಂದ ಇಷ್ಟಲಿಂಗ ಇದ್ದರೇ ಅದು ನಾವು ವೀರಶೈವ ಲಿಂಗಾಯತರನ್ನು ಸಿಗುತ್ತೀವಿ ಹೊರತಾಗಿ ಇಲ್ಲದಿದ್ದರೆ ವೀರಶೈವ ಲಿಂಗಾಯತರನ್ನು ಸಿಗೋಲ್ಲ. ಈಗ ಎಲ್ಲರೂ ಏನು ರಾಗಿ ಸತ್ತಿತ್ತ ತಿಳ್ಕೊರಿ. ಹೇಗೆ ನೋಡ್ತಾರೆ ದಾಡಿ ಗಿಡಿ ಇತ್ತು ಅಂತ ತಿಳ್ಕೊಂಡ್ರೆ ಓಹೋ ಇದು ಮುಸ್ಲಿಮ್ರದಂತ. ಹೌದಲ್ರಿ. ಜನಿವಾರ ನೋಡಿದ್ರಂದ್ರೆ ಇದು ಬ್ರಾಹ್ಮಣರದಾದ್ರಿ ಅಂತಾರೆ. ಅಂದ್ರೆ ಅವ್ರ ಧರ್ಮ ಪದ್ಧತಿಗಳನ್ನ ಮಣ್ಣು ಮಾಡ್ತಾರೆ. ಜನವರಿ ಇತ್ತಂದ್ರೆ ಅವ್ರ ಪದ್ಧತಿ ಪ್ರಕಾರ ಅವ್ರು ಮಣ್ಣು ಮಾಡ್ತಾರೆ. ದಾಡಿ ಇತ್ತು ಅಂತಕೊಂಡ್ರೆ ಅವ್ರ ಪದ್ಧತಿ ಪ್ರಕಾರ ಅವ್ರು ಮಣ್ಣು ಮಾಡ್ತಾರೆ. ಹೌದಲ್ರಿ. ಕೊಳ್ಳ ಪ್ಲಸ್ ಏನಿತ್ತಂದ್ರೆ ಕ್ರಿಶ್ಚನ್ ಅವ್ರದ್ದು ಪದ್ಧತಿ ಅವ್ರು ಮಾಡ್ತಾರೆ. ಕೊಳ್ಳಾಗ ಲಿಂಗ ಇತ್ತಂದ್ರೆ ಏಪ್ಪು ನಮ್ಮ ಲಿಂಗಾಯತರದ್ರಿ ಅದು ಪೂಜೆ ಮಾಡ್ಕೊಳ್ಳಾರ್ದು ಇರಲಿ. ಕೊಳ್ಳಾಗ ಲಿಂಗ ಕಂಡತಂದ್ರೆ ಅಷ್ಟು ಗೌರವ.
ಹೌದಲ್ಲಿ ಲಿಂಗಾಯತರ ಮದನ ನಮ್ಮ ಧರ್ಮದ ಪದ್ಧತಿ ಪ್ರಕಾರವಾಗಿ ಅವನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಾರ. ಇದಕ್ಕೆ ದಾಡಿನೂ ಇಲ್ಲ, ಪ್ಲಸ್ ಚಿನ್ನೂ ಇಲ್ಲ, ಕೊಳ್ಳಾಗ ಲಿಂಗನೂ ಇಲ್ಲ. ಏನು ಯಾವ ಧರ್ಮ ಕಡೆ ಮಾಡ್ಬೇಕು ಏನ್ರಿ? ಯಾವ್ದಕ್ಕೆ ಮಾಡ್ಬೇಕ್ರಿ? ಅದಕ್ಕೇನು ಯಾವ ಧರ್ಮ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಳದ್ ಬಗೆರ ಕಡೆ ಘಟಕತ್ತಾರ ಪರಿಸ್ಥಿತಿ. ಅದಕ್ಕಾಗೇ ಶರಣರು ಏನು ಕೆಲಸ ಮಾಡ್ತಾರೆ ತಗೊಂಡು ಕೇಳಿದ್ರೆ, ಇಲ್ಲಿ ಮಹಾದೇವ ಅಮ್ಮಗ ಹೆಂಗ ಏನ್ರಿ ಬಸವಣ್ಣ ಯಾವ ರೀತಿಯಿಂದ ತನ್ನ ಧರ್ಮವನ್ನೇ ತಿರಸ್ಕಾರ ಮಾಡಿ ಎಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅಂತ ಬಂದು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಏನ್ರಿ ಲಿಂಗವನ್ನು ಕಟ್ಟಿಕೊಂಡು ನಿತ್ಯ ನಿತ್ಯ ಆರಾಧನೆ ಮಾಡುತ್ತಿದ್ದ. ಶತಮಾನ ಹಳ್ಳರಡು ಅವರು ಅವತ್ತಿನ ದಿನಮಾನದೊಳಗೆ ತನ್ನದೇ ಆಗಿರ್ತಕ್ಕಂಥ ಧರ್ಮ ಅಂತಕ್ಕಂಥ ತಿರಸ್ಕಾರ ಮಾಡಿ ಯಾವ ಧರ್ಮ ಶ್ರೇಷ್ಠ ಐತಿ, ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥ ಧರ್ಮ, ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವ್ದೈತಿ ಅನ್ನೋದನ್ನು ಹುಡುಕ್ತಾ ಬಂದು ಕೊನೆಗಿಂದ ವೀರಶೈವ ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದನ್ನು ಒಬ್ಬ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ತನ್ನ ಬ್ರಾಹ್ಮಣ ಧರ್ಮದ ಏನ್ರಿ ತನ್ನ ಈ ಪೂರ್ವ ಜನ್ಮದ ಜನ್ಮ ತಾಳಿರ್ತಕ್ಕಂಥ ಮನೆತನವನ್ನೇ ತ್ಯಾಗ ಮಾಡಿ ಕೊನೆಗೆ ಏನು ಅಕ್ಕಾರ ಬಸವಣ್ಣವ್ರ ಹತ್ತುಕೊಳ್ಳೋದು ಕೇಳಿದ್ರೆ ವೀರಶೈವ ಲಿಂಗಾಯತರಿಂದ ಹಾಕ್ತಾರೆ. ಈ ಎಲ್ಲ ವಿಚಾರಧಾರೆಗಳು ಅವತ್ತಿನ ದಿನಮಾನದೊಳಗಂದ ಎಲ್ಲ ಕಡೆನೂ ಕೂಡ ಗೊತ್ತಾಗಿತ್ತು. ಯಾವಾಗಿಂದ ಮಹಾದೇವಿಗಿಂದ 7-8 ವರ್ಷ ಆಗ್ಯಾವೆ. ತಂದೆಗೆ ಗೊತ್ತಿಲ್ಲ, ತಾಯಿಗೆ ಗೊತ್ತಿಲ್ಲ. ನಿತ್ಯನೂ ಕೂಡ ಗುರುವಿನಿಂದ ಮಠಕ್ಕಿಂದ ಹೋಗಬೇಕು, ಹೋಗಿಂದ ಬೇರೆ ಬಂದಿರ್ತಕ್ಕಂಥ ಜನರಿಗೆ ಗುರುಗಳಾಗಿರ್ತಕ್ಕಂಥ ಉಪದೇಶ ಮಾಡ್ತಕ್ಕಂಥದ್ದನ್ನು ಯಾವಾಗಿಂದ ಕೂತ್ಕೊಂಡು ಕೇಳಕ್ಕೆ ಕೊನೆಗಿಂದ ಗುರುಗಳಾಗಿರ್ತಕ್ಕಂಥವ್ರಿಗೆ ತಂದೆ ತಾಯಿಯಿಂದ ಹೇಳ್ತಾರೆಪ್ಪ, ಇವಳಿಗೆ 8 ವರ್ಷ ಆಗ್ಯಾವೆ, ಇವಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಬೇಕು, ಇವಳ ಜನ್ಮ ಅಂತಕ್ಕಂಥ ಪಾವನಗೊಳಿಸ್ಬೇಕು. ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಏನ್ರಿ ಅವಳಿಗೆ ಹಾಗೆ ಏನ್ರಿ ಬಂದು ಕೂಡ ಲಿಂಗ ದೀಕ್ಷೆ ಮಾಡಂಗಿಲ್ಲ, ಅವಳಿಗೆ ಉಪದೇಶ ಮಾಡ್ತಾರೆ. ಈಗ ತಾನೇ ನಾನು ನಿಮಗೆಂದ ಹೇಳಿದ್ನಲ್ಲ ಲಿಂಗ ಅಂದ್ರೆ ಏನು ಏನ್ರಿ ಹೆಂಗೆ ಲಿಂಗ ಅನ್ನುವಂಥ ವಿಚಾರಗಳನ್ನು ನಿನ್ನಿದಿಂದನೂ ಕೂಡ ಹೇಳಕತ್ತೀನಿ ನಾನು ನಿಮಗೆ. ಅಂಥ ಲಿಂಗ ಅಂತಕ್ಕಂಥ ಕೊಡಬೇಕಾಗಿತ್ತು ಅಂತಂದ್ರೆ ಆ ಲಿಂಗ ಯಾರು ಕೊಡಬೇಕು ಹೊತ್ತುಕೊಂಡೋದಕ್ಕೆ ಕೇಳಿದ್ರೆ ಇಲ್ರಿ ನಮ್ಮೂರ ದೊಡ್ಡ ಶ್ರೀಮಂತದನ ಏನ್ರಿ ಅವನೇ ಕೊಡ್ತಾನೆ ಲಿಂಗ ಹತ್ತುಕೊಂಡ್ರೆ ಕೊಡ್ಲಾಕ ಬರಲ್ಲ. ಯಾರಿಂದಲೂ ಕೂಡ ಈ ಲಿಂಗ ಅನ್ನತಕ್ಕಂಥದ್ದಾಗಲಿ ಮಂತ್ರ ಉಪದೇಶ ಅಂತಕ್ಕಂಥದ್ದಾಗಲಿ ಎಲ್ಲರಿಂದಲೂ ಕೂಡ ಕೊಡೋಕೆ ಬರಂಗಿಲ್ಲ. ಅದು ಯಾರಿಂದ ಬರ್ತದೆ ಹತ್ತುಕೊಂಡೋದಕ್ಕೆ ಕೇಳಿದ್ರೆ ಒಬ್ಬ ಸದ್ಗುರುನಾಥನಿಂದನೇ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು. ಏನ್ರಿ ಒಬ್ಬ ಗುರುವಿನಿಂದಲೇ ಲಿಂಗ ದೀಕ್ಷೆ ಪಡ್ಕೋಬೇಕು. ಸ್ವತಃ ಬಸವಣ್ಣವರೇನೋ ಒಂದು ಮಾತು ಹೇಳ್ತಾರೆ, ಗುರು ಹಸ್ತದಿಂದ ಅಲ್ಲದ ಲಿಂಗವು ಧರೆಯ ಕಲ್ಲೆನಿಸಿತ್ತು. ಏನ್ರಿ ಅಪ್ಪಿ ಗುರುಗಳಿಂದ ಹಸ್ತ ಮುಟ್ಟಿ ಅಂದ ಬರಲಿಲ್ಲ ಹತ್ತಿಕೊಂಡ್ರ, ಗುರು ಲಿಂಗ ಕೊಡಲಿಲ್ಲ ಹತ್ತಿಕೊಂಡ್ರ, ಬೇಡ ನಾನೇ ಅಂದ ಶ್ರೀಶೈಲಕ್ಕೆ ಹೋಗಿ ಅಂದ ಬೆಳ್ಳಿ ಲಿಂಗ ತಂದೆ, ಕಾಸಿಗೆ ಹೋಗಿ ಅಂದ ಬಂಗಾರ ಲಿಂಗ ತಂದಿನಿ ತಂದು ನಿಂದ ನೀ ಕಟ್ಕೊಂಡ್ರ ಅದು ಎಲ್ಲೋ ಬಿದ್ದಿರ್ತಕ್ಕಂಥ ಕಲ್ಲು ಹಾಕದೆ ಹೊರತಾಗಿ ಅದು ಲಿಂಗ ಆಗಲ್ಲ. ಸದ್ಗುರುನಾಥ ನಿಮ್ಮ ಶರೀರಕ್ಕೆ ಅಂದ ಸಂಸ್ಕಾರವನ್ನು ಕೊಡ್ತಾನೆ. ನಮ್ಮ ಜೀವನದೊಳಗೆ ನಾವು ಏನೇ ಪಡಿಬೇಕಾದರೂ ಎಂಥ ಯಾರು ಬೇಕತ್ತುಕೊಂಡೋದಕ್ಕೆ ಕೇಳಿದ್ರೆ ಒಬ್ಬ ಸದ್ಗುರುನಾಥ ಬೇಕು. ನಾ ಹೇಳಿದ್ನಲ್ಲ ಮೊನ್ನೆ ಏನ್ರಿ ಒಬ್ಬ ಗುರು ಬೇಕು. ಗುರುವಿನಿಂದಲೇ ಲಿಂಗ, ಗುರುವಿನಿಂದಲೇ ಜಂಗಮ, ಗುರುವಿನಿಂದಲೇ ಪಾದೋದಕ, ಗುರುವಿನಿಂದಲೇ ಪ್ರಸಾದ, ಗುರುವಿನಿಂದಲೇ ವಿಭೂತಿ, ಗುರುವಿನಿಂದಲೇ ರುದ್ರಾಕ್ಷಿ, ಗುರುವಿನಿಂದಲೇ ಮಂತ್ರ. ಇವೆಲ್ಲ ಅಷ್ಟಾಭರಣಗಳಿಂದ ದೊರಿಬೇಕಾಗಿತ್ತು ಅಂತಂದ್ರೆ ಒಬ್ಬ ಗುರುವಿನಿಂದಲೇ ಸಿಗ್ತದೆ ಹೊರತಾಗಿ ಎಲ್ಲರಿಂದಲೂ ಕೂಡ ಸಿಗಾಕಂದ ಆಗಂಗಿಲ್ಲ. ಅದು ಎಂಥ ಗುರುನಾಥ ಬೇಕು? ಸದ್ಗುರುನಾಥ ತಗೊಂಡ್ರೆ ಸಮರ್ಥನಾಗಿರ್ತಕ್ಕಂಥ ಬೇಕು, ಸಮರ್ಥನಾಗಿರ್ತಕ್ಕಂಥ ಒಬ್ಬ ಜ್ಞಾನಿಯಾಗಿರಬೇಕು, ತಪಸ್ವಿ ಆಗಿರಬೇಕು. ಅಂಥ ಜ್ಞಾನಿ ತಪಸ್ವಿ ಆಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಬರೇ ಗುರು ಅಂತಂದ ಕೂಡೇನ ನೀವು ಗುರು ಅಂದ್ರೆ ಯಾರಿಗಂತೀರಿ? ಗುರು ಅಂದ್ರೆ ಯಾರಿಗಂತೀರಿ? ಇವತ್ತಿನ ದಿನಮಾನದೊಳಗಿಂದ ಭಾಳ ಮಂದಿ ಗುರುಗಳಾಗ್ಯಾರ. ಏನ್ರಿ ಹೆಣ್ತಿ 4 ಗುಮ್ಮದ್ಲತ್ತಂದ್ರೆ ಕಾವಿ ಬಟ್ಟೆ ಹಾಕ್ತಾನು. ಏನ್ರಿ ಈ ಗುರುಗಳು ಭಾಳ ಮಂದಿ ಆಗ್ಯಾರ. ಮಟ್ಕ ನಂಬರ್ ಹೇಳ ಗುರುಗಳು. ನಾವು ಇವ್ರ ಬಗ್ಗೆ ನಾವು ಹೇಳಂಗಿಲ್ಲ. ಗುರು ಎಂಥವು ಇರಬೇಕು, ಎಂಥವನಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು, ಎಂಥವನಿಂದ ನಾವು ಉಪದೇಶ ತೊಗೋಬೇಕಂತ ಕೇಳಿದ್ರೆ ಎಲ್ಲರಿಂದ ಏನ್ರಿ ಸಂಸಾರ ಅಂತಕ್ಕಂಥ ಬಿಟ್ಟು ಏನ್ರಿ ಕಾವಿ ಬಟ್ಟೆ ಹಾಕ್ಕೊಂಡು ನಾವು ಎಲ್ಲರಿಂದ ಮಟ್ಕ ನಂಬರ್ ಹೇಳ್ತಕ್ಕಂಥ ಗುರುಗಳ ಬಲ್ಲಿಂದ ನಾವು ಹೋಗೋದಲ್ಲ. ಏನ್ರಿ
ಗುರು ಹತ್ತುಕೊಂಡ್ರೆ ಯಾರಿಗೆ ಅನ್ಬೇಕು ಹತ್ತುಕೊಂಡ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಕಳೆದು ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಸಾಮರ್ಥ್ಯ ಯಾವನು ಬಲ್ಲಿ ಇರ್ತದಲ್ಲ ಅವನಿಗೆಂದ ಗುರು ಅನ್ನಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಗಕ್ಕೆಂದು ಆಗಂಗಿಲ್ಲ. ಹೌದಲ್ರಿ? ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಕಳೀತಕ್ಕಂಥ ಸಾಮರ್ಥ್ಯ ಇರಬೇಕು. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನು ಕಳೀತಕ್ಕಂಥ ಸಾಮರ್ಥ್ಯ ಇರಬೇಕು. ಸುಮ್ಮನೆ ಅಂದರೆ ವರ್ಷಿಗೊಮ್ಮೆ ಬಂದಿಂದ ಪಟ್ಟಿ ಮಾಡ್ಕೊಂಡು ಹೋಗೋ ಗುರುಗಳಲ್ಲ. ನಾ ಹೇಳಕತ್ತೀನಿ ನಿಮ್ಗೆ, ಯಾಕಂದ್ರೆ ಗುರುಗಳು ಹತ್ತಿಕೊಂಡ್ರೆ ಒಂಥರ ಇರ್ತಾರೆ. ನಮ್ಮಲ್ಲಿ ಒಬ್ಬ ಗುರು ಬಂದಿದ್ದತ್ತು ಮನೆ ಗುರುಗಳು ಹತ್ಕೊಂಡಿರ್ತಾರಲ್ಲ, ಪಾಪ ಮನೆ ಗುರುಗಳು ಹತ್ತಿಕೊಂಡು ಬಂದಿದ್ರು. ಬಂದ ಕೂಡಲೇನ ಅವ ಶಿಶಿಮಗ ಅವ ಏನು ಮಾಡ್ದ, ಎಂದೂ ಇಲ್ಲಾರ ವರ್ಷಿಗೊಮ್ಮೆ ಗುರುಗಳು ಬಂದಾರ ಹತ್ತಿಕೊಂಡಂದು ಪಾಪ ಮನ್ಯಾಗಿಂದ ಏನ್ರಿ ಒಂದು ಹೊಸ ಜಮ್ಕನಿತ್ತು, ಒಂದು ಹೊಸ ಕಂಬಳಿತ್ತು, ಚಂದಾಗಿಂದ ಪೂಜೆಕ್ಕಿಂದ ಹಾಸಿ ಅವಾಗೆಲ್ಲ ಕಾರ್ಗಿರಿ ಏನಿದ್ದಿಲ್ಲ, ಅವಾಗೆಲ್ಲ ಕಟ್ಲದ ಮೇಲೆ ಬರ್ತಿದ್ರು, ಎತ್ತ ಕುದುರೆ ಮೇಲೆ ಬರ್ತಿದ್ರು. ಪಾಪ ಗುರುಗಳು ಬಂದಾರ ತಂದ ಪೂಜೆದೆಲ್ಲ ವ್ಯವಸ್ಥೆ ಮಾಡಿ ತಾನು ಸ್ನಾನ ಮಾಡಿದ, ಗುರುಗಳು ಸ್ನಾನ ಮಾಡಿದ್ರು. ಗುರುಗಳನ್ನ ಸ್ನಾನ ಮಾಡಿ ಗದಿಗೆ ಮ್ಯಾಗ ಕುಂತರು. ಅವನ ಶಿಷ್ಯನೂ ಸ್ನಾನ ಮಾಡಿ ಗುರುಗಳು ಎದುರಿಗೆ ಪೂಜೆ ಕುಂತ ಗುರುಗಳು ಲಿಂಗ ತೆಗೆದ್ರು, ಅವನು ಲಿಂಗ ತೆಗೆದ. ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರು, ತಾನು ಲಿಂಗಕ್ಕೆ ನೀರು ಹಾಕದ. ಗುರುಗಳು ಅದಕ್ಕೆ ಲಿಂಗಕ್ಕೆ ವಿಭೂತಿ ಹಚ್ಚರು, ತಾನು ಹಚ್ಚದ. ಅವರು ಹೂವು ಪತ್ರಿ ಏರ್ಸರು, ತಾನು ಹೂವು ಪತ್ರಿ ಏರ್ಸದ. ಹೂವು ಪತ್ರಿ ಏರಿಸಿ ಊದಿನ ಕಡ್ಡಿ ಬೆಳಗದ, ಆರತಿ ಬೆಳಗದ. ಹಿಂಗೆಲ್ಲ ಬೆಳಗ್ಗೆ ಇವರು ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ದವ. ಮಾಡ್ತಾರಿಲ್ರಿ, ನಮ್ಮಲ್ಲಿ ಒಂದು ಹುಡುಗ ತಂದು ಬಿಟ್ಟಿದ್ದು. ಯಪ್ಪ ಕೆಟ್ಟ ಉಡಾಳದ ಅಪ್ಪ, ಏನ್ರಿ ಕೆಟ್ಟ ಔಚಾರ್ಯ ಅದ, ಕೆಟ್ಟ ಓಡಾಳದ, ಸಾಕಾಗ್ಯದ. ಇದಕ್ಕೆ ಏನ್ರಿ ನಿಮ್ಮ ಬಲ್ಲಿ ಇಟ್ಕೊಂಡು ಅಂದರೆ ಪೂಜೆ ಪುನಸ್ಕಾರ ಕಲಿಸ್ರಿ ತಂದು ಬಿಟ್ಟು ನನ್ನ ಬಲ್ಲಿ. ಮತ್ತು ಅವು ಬರವೇ ಅಂಥವೇ ಬರ್ತಾವೆ ಮಠಗಳಿಗೆ, ಏನ್ರಿ ಮನೆಗೆ ವಾಜ್ಯ ಆಗಿದ್ದು. ಪಾಪ ಅದಕ್ಕೆ ತಂದೆ ಅಂದ ನಮ್ಮ ಬಲ್ಲಿ ಬಿಟ್ಟು ಕೂಡಲೇ ಆಯ್ತು ಬಿಡವ, ಇದಕ್ಕೇನ್ರಿ ಪೂಜೆ ಗೀಜೆ ಕಲ್ಸಂತ ತಗೋತೀವಿ ನಾವು ಇಟ್ಕೊಂಡೆವು. ಅವ್ನಿಗೆ ಮೊದಲೇ ಹೇಳಿದೆವು, ನೋಡಲೇ ನಾವು ಪೂಜೆ ಕುಂತಾಗಿಂದ ಮೌನ ಇರ್ತೀವಿ, ಏನ್ರಿ ಮೌನ ಇರ್ತೀವಿ. ನಾ ಹೆಂಗೆ ಮಾಡ್ಕೋತೀನಿ ಹಂಗಂಗೆ ನೀ ಪೂಜೆ ಮಾಡ್ಕೊ. ಮಂತ್ರಗಿಂತ್ರ ಆಮೇಲೆ ಕಲಿಯಕತ್ತಿ, ಮೊದಲು ಪೂಜೆ ಹೆಂಗೆ ಮಾಡ್ಕೋಬೇಕು ಅದನ್ನು ಕಲಿ. ಹ್ಞೂ ರೀ ಮುತ್ತೇರಿ ಹತ್ತು ಅಂದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆಗೆ ಕೂತೇನ. ಅವನು ಬಂದು ಎದುರಿಗೆ ಕೂತ, ನಾನು ನೀರು ಹಾಕಿದೆ, ಅವನು ನೀರು ಹಾಕದ. ನಾನು ವಿಭೂತಿ ಹಚ್ಚಿದೆ, ಅವನು ವಿಭೂತಿ ಹಚ್ಚದ. ನಾನು ಹೂವು ಪತ್ರಿ ಏರಿಸಿದೆ, ತಾನು ಹೂವು ಪತ್ರಿ ಏರಿಸದ. ಇಟ್ಟೆಲ್ಲ ಆಗೋದ್ರಾಗ ಅಲ್ಲಿ ಏನಾಯಿತು, ಇದ್ರ ಸಮಯ ಇತ್ತಲ್ಲ, ದೀಪ ಆರ್ತು. ಗಾಳಿಗಿಂದ ಸಮಯ ಶಾಂತ ಆಯ್ತು. ಆದ ಕೂಡ ನಾನಂದೆ, ಅವ ನನಗೆ ಹೆಂಗೆ ಮಾಡ್ತೀನಿ ದೀಪ ಹಚ್ಚತ್ ನಾ ಅನ್ನಕತ್ತೀನಿ. ಅವ ಇದ್ರೆ ನಾ ಅಂದೆ ಹತ್ತ. ಅವ ಇದ್ರೆ ಇದ್ರಿಗೆ ಒಂದು ಹೂವು ಇತ್ತು, ಮಾಡಿದೆ. ಹೂವು ತೊಗೊಂಡು ಅದಕ್ಕೆ ತಲೆಗೆ ಹೊಡೆದು ದೀಪ ಹಚ್ಚು ಅಂದೆ. ಅಂದು ಕೂಡ ನಾವು ಆ ಕಡೆ ನೋಡೋದು ಹೂವು ಇದ್ದಿದ್ದಿಲ್ಲ. ಇದ್ರಿಗೆ ಗಂಟಿತ್ತಲ್ಲ, ಗಂಟಿತ್ತು ಹಿಂಗೆ ಮಾಡೋದು. ಇಲ್ಲಿ ಹಡಿಮೆ ಕಚ್ಚೋದು ನೋಡ್ರಿ, ಅದು ಹೊಡೆದಿದ್ದೆ. ಹೆಂಗೆ ಮಾಡ್ತೀವಿ? ಪೂಜೆ ಕಲಿಸೋದು ಭಾಳ ಹೈರಾಣ. ಪಾಪ ಇವಾಗ ಗುರುಗಳಿಂದ ಹೆಂಗೆ ಮಾಡ್ತಾನೆ, ಗದಿಗೆ ಮ್ಯಾಗ ಕುಂತಾರ ಗುರುಗಳು. ತಾನು ಅಂದ ಗದಿಗೆ ಎದುರಿಗೆ ಕುಂತಾನ. ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ತಾನು ಹಂಗೆ ಮಾಡ್ದ. ಗುರುಗಳು ನೋಡ್ರಿ, ಗುರುಗಳು ಮಂತ್ರ ಅನ್ನಬೇಕಿಲ್ಲ ಚಂದಾಗೆ, ಏನ್ರಿ ಸದ್ಯೋ ಜಾತಂ ಪ್ರಬದ್ಧಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಹಿಂಗೆ ಮಂತ್ರ ಅನ್ನಬೇಕಿಲ್ಲ. ಗುರುಗಳು ಕೈಯಾಗ ಲಿಂಗ ಹಿಡ್ಕೊಂಡು ಇವ್ರ ಕಣ್ಣು ಕೂತದ ಜಮಖಾನಿ ಕಂಬಳಿ ಮೇಲೆ.